ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ವರ್ಷದ ಮೊದಲನೆಯ ಹಬ್ಬವನ್ನ ಸಿಲಿಕಾನ್ ಜನರು ಬಹಳ ಅದ್ದೂರಿಯಾಗಿ ಬರಮಾಡ್ಕೊಳ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಸಹ ನಗರದ ನಾನಾ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಸಹ ನಡೀತಾ ಇರುವಂತದ್ದು. ಇವತ್ತು ಬೆಂಗಳೂರಿನ ಪುರಾತನ ದೇವಸ್ಥಾನದಲ್ಲಿ ಬಂದಂತಹ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇವತ್ತು ನಾನಿದ್ದೀನಿ. ಬನ್ನಿ ಇಲ್ಲಿ ಯಾವ ರೀತಿಯಾಗಿ ಮಕರ ಸಂಕ್ರಾಂತಿ ಹಬ್ಬವನ್ನ ಆಚರಿಸ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಹೋಗೋಣ. ಬೆಳಗ್ಗೆಯಿಂದಲೂ ಸಹ ಅಂದ್ರೆ ಬೆಳಗ್ಗೆ 5 ಗಂಟೆಯಿಂದ ಪೂಜೆ ಪುನಸ್ಕಾರಗಳು, ದೇವರಿಗೆ ವಿಶೇಷ ಅಲಂಕಾರ ಕೂಡ ಆಗಿರುವಂತದ್ದು. ಪೂಜೆ ಪುನಸ್ಕಾರಗಳ ನಂತರ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಕೂಡ ಮಾಡಿಕೊಡಲಾಗ್ತಾ ಇದೆ. ಎಲ್ಲರೂ ಕೂಡ ನೀವು ನೋಡ್ತಾ ಇರ್ಬೋದು, ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಭಕ್ತಾದಿಗಳು ಅಂತಾನೆ ಹೇಳ್ಬೋದು. ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಇವತ್ತು ಈ ಒಂದು ದೇವಸ್ಥಾನ ಓಪನ್ ಇರುತ್ತೆ. ನಂತರ 12 ಗಂಟೆಯಿಂದ 5 ಗಂಟೆವರೆಗೆ ಈ ಒಂದು ದೇವಸ್ಥಾನ ಕ್ಲೋಸ್ ಆಗುವಂಥದ್ದು. ಸೊ ಹೀಗಾಗಿ ಅಷ್ಟರಲ್ಲಿ ಎಲ್ಲಾ ಭಕ್ತಾದಿಗಳು ಸಹ ದೇವರನ್ನ ಕಣ್ತುಂಬಿಕೊಳ್ಳೋಕೆ ಆಗಮಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ಇವತ್ತು ಅಂದ್ರೆ ಈ ಒಂದು ಗವಿಗಂಗಾಧರೇಶ್ವರ ಸಾಕ್ಷಿ ಆಗ್ತಾ ಇರುವಂತದ್ದು ಸೂರ್ಯನ ರಶ್ಮಿ ಈ ಒಂದು ಶಿವನ ಮೇಲೆ ಹಾದು ಹೋಗುತ್ತೆ. ಸೊ ಹೀಗಾಗಿ ಈ ಒಂದು ಕೌತುಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನರು ಆಗಮಿಸ್ತಾ ಇದ್ದಾರೆ. 5 ಗಂಟೆ 2 ನಿಮಿಷಕ್ಕೆ ಎಲ್ಲರೂ ಸಹ ಅಂದ್ರೆ 5 ಗಂಟೆ 2 ನಿಮಿಷಕ್ಕೆ ಸೂರ್ಯನ ಕಿರಣ ಅಂದ್ರೆ ಸೂರ್ಯನ ರಶ್ಮಿ ಏನಿದೆಯೋ ಶಿವನ ಮೇಲೆ ಹಾದು ಹೋಗುತ್ತೆ. ಸೊ ಹೀಗಾಗಿ ಇದನ್ನ ಎಲ್ಲರೂ ಕೂಡ ಕಣ್ತುಂಬಿಕೊಂಡು ಈ ಒಂದು ವಿಶೇಷತೆಯನ್ನ ಕೂಡ ತಿಳ್ಕೊಳ್ಳೋದಕ್ಕೆ ದೇವರ ದರ್ಶನಕ್ಕೆ ಬಂದಿದ್ದಾರೆ. ಇವತ್ತು ನಮ್ಮ ಜೊತೆ ಇಲ್ಲಿ ಭಕ್ತಾದಿಗಳಿದ್ರೆ, ಬನ್ನಿ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಮಕರ ಸಂಕ್ರಾಂತಿ ಹಬ್ಬ, ದೇವರ ದರ್ಶನಕ್ಕೆ ಬಂದಿದ್ದೀರಿ, ಏನ್ ಹೇಳ್ತೀರಿ? ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ಫಸ್ಟ್ ಬೆಳಗ್ಗೆನೆ ದರ್ಶನ ಸಿಗ್ತಾ ಇದೆ, ಖುಷಿ ಆಗ್ತಾ ಇದೆ. ಇವತ್ತು ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯನ ರಶ್ಮಿ ಕೂಡ ಹಾದು ಹೋಗುತ್ತೆ. ಸೊ ಹೀಗಾಗಿ ಈ ಒಂದು ವಿಶೇಷತೆಯನ್ನ ಕಣ್ತುಂಬಿಕೊಳ್ಳೋಕ್ ಬಂದಿದ್ರಿ, ಏನ್ ಹೇಳ್ತೀರಿ? ಎಲ್ರು ಧನ್ಯ. ಎಷ್ಟು ಬೇಗ ಬಂದಿದೀವಿ, ಯಾವಾಗ್ಲೂ ಸಂಜೆ ಬರೋದು, ಇವತ್ತು ಬೆಳಗ್ಗೆನೆ ಬಂದಿದೀವಿ. ಏನಿಲ್ಲ, ದೇವ್ರು ನೋಡೋದೇ ಒಂದ್ ಭಾಗ್ಯ ಅಷ್ಟೇ ಇವತ್ತಿನ ದಿವಸ. ಎಲ್ರೂ ಸಹ ದೇವರನ್ನ ನೋಡೋದಕ್ಕೆ, ದೇವರನ್ನ ಕಣ್ತುಂಬಿಕೊಳ್ಳಕ್ಕೆ ಬರ್ತಾ ಇರುವಂತದ್ದು. ಅಂದ್ರೆ ದೇವರನ್ನ ನೋಡೋದೇ ಭಾಗ್ಯ ಅಂತ ಹೇಳ್ತಿದ್ರೆ ಎಲ್ರಿಗೂ ಕೂಡ ಪ್ರಸಾದ ವಿತರಣೆ ಕೂಡ ಮಾಡಲಾಗ್ತಾ ಇದೆ. ಈಗ ಮತ್ತಷ್ಟು ಭಕ್ತಾದಿಗಳಿದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್, ಏನ್ ಹೇಳ್ತೀವಿ? ಸಂಕ್ರಾಂತಿ ಹಬ್ಬ ಇಲ್ಲಿ ಒಳ್ಳೇದಾಗುತ್ತೆ ಬಂದ್ರೆ. ನಾವ್ ಇಲ್ಲೇ ಇರೋದು 30 ವರ್ಷದಿಂದ. ಇವಾಗ ಸೂರ್ಯ ಕಿರಣ ಇದ್ರ ಮೇಲೆ ಬೀಳುತ್ತೆ, ಲಿಂಗದ ಮೇಲೆ ಗವಿಗಂಗಾಧರೇಶ್ವರ, ಒಳ್ಳೇದಾಗುತ್ತೆ. ಇವತ್ತು ವಿಶೇಷತೆ ಇವತ್ತು ಅದೇ ಸೂರ್ಯ ಬೀಳೋದು ಇದ್ ಮಾಡುತ್ತೆ ಅಷ್ಟೇ. ನಾವು ಬರ್ತಾ ಇರ್ತೀವಿ ವಾರ ಬರ್ತಾ ಇರ್ತೀವಿ, ವರ್ಷ ಬರ್ತೀವಿ, ವಾರ ಬರ್ತೀವಿ. ಓಕೆ. ಪ್ರತಿ ವರ್ಷ ಬರ್ತಾ ಇರ್ತೀವಿ, ಯಾವಾಗ್ಲೂ ವಿಶೇಷ ಪೂಜೆ ಇರುತ್ತೆ. ಈ ದೇವಸ್ಥಾನಕ್ಕೆ ಯಾವಾಗ್ಲೂ ಬರ್ತಾ ಇರ್ತೀವಿ. ಮೊದಲನೇ ಹಬ್ಬ ಯಾವ ರೀತಿ ಆಗಿದೆ? ಚೆನ್ನಾಗಿದೆ, ಜೋರಾಗಿ ಖುಷಿ ಆಗ್ತದೆ. ತುಂಬಾ ಖುಷಿ ಆಗ್ತಿದೆ. ಬೆಳಕು, ಸೂರ್ಯನ ಬೆಳಕು ಬೀಳೋದು ತುಂಬಾ ವಿಶೇಷ ಅಲ್ಲ ಇಲ್ಲಿ, ಅದರಿಂದ ಬಹಳ ವಿಶೇಷತೆ ಅಂತಾರೆ. ನಾವು ಕೂಡ ಒಂದು ಹೌದು ಐತಿಹಾಸಿಕ ದೇವಸ್ಥಾನ ಅಲ್ಲ, ಅದರಿಂದ ಬಹಳ ಖುಷಿ ಆಗುತ್ತೆ. ಅದರಿಂದ ಏನಿಲ್ಲ ಅಂದ್ರೆ ಪ್ರತಿ ವರ್ಷ ಬರ್ತೀವಿ, ತುಂಬಾ ಪವರ್ಫುಲ್ ಇದೆ. ನಾವು ಸ್ಟೂಡೆಂಟ್ಸ್ ಆಗ್ಬಿಟ್ಟು ಪ್ರತಿ ವರ್ಷ ಹಬ್ಬಕ್ಕೆ ಸಂಕ್ರಾಂತಿಗೆ ಬರ್ತೀವಿ ಅಷ್ಟೇ. ಹೌದು ಅಂದ್ರೆ ನಾವೇ ನೋಡ್ಬೋದು, ಅಲ್ಲಿ ಏನು ಮಿರರ್ ಇಲ್ಲ, ಸೂರ್ಯನ ಸನ್ಲೈಟ್ ರಿಫ್ಲೆಕ್ಟ್ ಮಾಡಕ್ಕೆ, ಮತ್ತೆ ಆಪೋಸಿಟ್ ಗೋಡೆ ಬ್ಲಾಕ್ ಮಾಡುತ್ತೆ, ಬಟ್ ಸ್ಟಿಲ್ ಅದು ರೀಚ್ ಆಗುತ್ತೆ ಶಿವನ್ ಕಾಲ್ಗೆ. ಸೊ ಇಟ್ಸ್ ಮಿರಕಲ್, ಏನು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ನೋಡಿದ್ರಲ್ಲ, ಎಲ್ರು ಸಹ ಈ ಒಂದು ಅಂದ್ರೆ ಏನು ಸಂಜೆ 5 ಗಂಟೆ 2 ನಿಮಿಷಕ್ಕೆ ಇವತ್ತು ಸೂರ್ಯನ ರಶ್ಮಿ ಶಿವನ ಮೇಲೆ ಹಾದು ಹೋಗುವಂಥದ್ದು. ಇದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕೌತುಕದಿಂದ ಭಕ್ತಾದಿಗಳು ಬೆಳಗ್ಗೆಯಲ್ಲೂ ಸಹ ಆಗಮಿಸ್ತಾ ಇದ್ದಾರೆ. ಸೊ ಹೀಗಾಗಿ ಅಂದ್ರೆ ಸೂರ್ಯನ ರಶ್ಮಿ ಶಿವನ ಮೇಲೆ ಹಾದು ಹೋದ ನಂತರ ದೇವಸ್ಥಾನವನ್ನ ಶುದ್ಧೀಕರಣ ಮಾಡಿ 5 ಗಂಟೆಯ ನಂತರ ಅಂದ್ರೆ 5 ಗಂಟೆ 2 ನಿಮಿಷದಿಂದ 5 ಗಂಟೆ 4 ನಿಮಿಷದವರೆಗೂ ಸೂರ್ಯನ ರಶ್ಮಿ ಹಾದು ಹೋಗುತ್ತೆ. ಇದಾದ ನಂತರ ದೇವಸ್ಥಾನವನ್ನ ಶುದ್ಧೀಕರಣ ಮಾಡಿ ಮತ್ತೆ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಕೂಡ ಮಾಡಿಕೊಡಲಾಗ್ತಾ ಇದೆ ಅಂತ ಇಲ್ಲಿನ ಪ್ರಧಾನ ಅರ್ಚಕರು ಸಹ ಹೇಳ್ತಾ ಇದ್ದಾರೆ. ಸಾಕಷ್ಟು ವಿಶೇಷತೆಯಿಂದ ಈ ಒಂದು ವರ್ಷದ ಮೊದಲನೇ ಹಬ್ಬ ತುಂಬಿದೆ ಅಂತಾನೆ ಹೇಳ್ಬೋದು. ಎಲ್ಲಾ ಹೆಣ್ಮಕ್ಳು ಸಹ ಶಿವನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಈ ಒಂದು ಗವಿಗಂಗಾಧರೇಶ್ವರನ ಪವಾಡಕ್ಕೆ ಈ ಒಂದು ಪವಾಡವನ್ನ ಕಣ್ತುಂಬಿಕೊಳ್ಳೋಕೆ ಸಹ ಆಗಮಿಸ್ತಾ ಇದ್ದಾರೆ. ಒಟ್ಟಾರೆ ಇದು ವರ್ಷದ ಮೊದಲನೇ ಹಬ್ಬದ ಆಚರಣೆ ಸಂಭ್ರಮ ಈ ಒಂದು ಗವಿಗಂಗಾಧರೇಶ್ವರ ಸನ್ನಿಧಾನದಲ್ಲಿ ಮನೆ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ವೀನರ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್.
ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.